ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾವು ಅಮಾವಾಸ್ಯೆ ಅಂತ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೊರಟಿದ್ವಿ. ನಾನು ನಮ್ಮಪ್ಪ ಇಬ್ಬರು ಬೈಕಲ್ಲಿ ಹೊರಡ್ತಾ ಇದ್ದೀವಿ. ಇನ್ನೇನು ಹೊರಟ್ವಿ ಅಷ್ಟರಲ್ಲಿ ತುಂಬ ಟೈಮ್ ಆಗಿಬಿಟ್ಟಿತ್ತು. ಒಂದು 8:30 ಆಗಿತ್ತು ನಾವು ಮನೆ ಬಿಟ್ಟಾಗ. ಮತ್ತು ನಾವು ಹೋಗ್ತಾ ಇದ್ವಿ. ರೋಡಲ್ಲಿ ಹೇಗೆ ವಾತಾವರಣ ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಐ ಹೋಪ್ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ಹೇಳ್ತೀನಿ. ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಒಂದು ಕಮೆಂಟ್ ಮಾಡಿ ಅಂತ ತಿಳಿಸ್ತಾ, ಈ ದಿನ ನಾವು 77 ಮಲೆ ಒಡೆಯ ಮಹದೇಶ್ವರನ ಸನ್ನಿಧಾನಕ್ಕೆ ಹೊರಟಿರ್ಬೇಕಾದ್ರೆ ತುಂಬ ಮಂಜಿತ್ತು. ಅಂದರೆ ಸ್ವೆಟರ್ ಹಾಕ್ಕೊಂಡು ಹೋಗಿಲ್ಲ ಅಂದರೆ ತುಂಬಾ ನಮಗೆ ಕಷ್ಟ ಆಗ್ತಿತ್ತು. ನಮ್ಮಮ್ಮ ಸ್ವೆಟರ್ ಹಾಕೊಂಡು ಹೋಗು ಅಂತ ಹಿಂಸೆ ಮಾಡ್ತಾಯಿದ್ರು. ಆಮೇಲೆ ನಾವು ತಲುಪಿದ್ದೆ ತಾಳ್ಬೆಟ್ಟದಲ್ಲಿ ನೋಡಿ ಎಷ್ಟು ಅಂದರೆ ಅಷ್ಟೊಂದೇನು ರಶ್ ಇರಲಿಲ್ಲ. ಹಬ್ಬಗಳಿಗೆ ಅಂದರೆ ಶಿವರಾತ್ರಿ ಅಮಾವಾಸ್ಯೆ ಆಗಿರ್ಬೋದು, ಅಥವಾ ದೀಪಾವಳಿ ಅಮಾವಾಸ್ಯೆ, ಮಹಾಲಕ್ಷ್ಮಿ ಅಮಾವಾಸ್ಯೆಗೆ ರಶ್ ಆಗೋ ಅಷ್ಟೇನು ಜನ ಇರಲಿಲ್ಲ, ಕಡಿಮೆ ಜನ ಇದ್ದರು. ನಾನು ನಮ್ಮಪ್ಪ ಇಬ್ಬರು ಹೋಗಿ ತಾಳ್ಬೆಟ್ಟದಲ್ಲಿ ಕರ್ಪೂರ ಧೂಪವನ್ನು ಹಾಕಿ ನಾವಿಬ್ಬರು ಮತ್ತೆ ಹೊರಟಿದ್ದೆ ನಾವು ಮಹದೇಶ್ವರ ಬೆಟ್ಟಕ್ಕೆ, ಮಹದೇಶ್ವರನ ನೋಡಲಿಕ್ಕೆ. ಸುತ್ತಮುತ್ತ ಕಾಡು ತುಂಬಾ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಬೆಳಗ್ಗೆ ಹೋಗಿದ್ರಿಂದ ನಮ್ಮೂರಿಂದ ಸ್ವಲ್ಪನೇ ಡಿಸ್ಟೆನ್ಸ್ ಇದೆ, ಅದಕ್ಕೋಸ್ಕರ ಏನು ನಮಗೆ ಅಷ್ಟೊಂದು ದೂರ ಅಂತ ಅನಿಸಲ್ಲ. ನಾವು ಯಾವಾಗಲೂ ಬೈಕಲ್ಲಿ ಹೋಗೋದು. ನಮ್ಮಪ್ಪ ಒಂದು 10 ವರ್ಷದಿಂದನೂ ಕೂಡ ಹೋಗ್ತಾ ಇದ್ದಾರೆ, ಬೈಕಲ್ಲೇ ಹೋಗ್ತಾರೆ. ಮತ್ತು ಈ ಕಾಡಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ವಾತಾವರಣ. ಅಂದರೆ ನಾವು ಹೋಗಬೇಕಾದ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ, ಒಂಥರ ಸಮಾಧಾನ ಸಿಗುತ್ತೆ. ಮತ್ತು ಯಾವುದೇ ನಮಗೆ ಕಷ್ಟ ಇದ್ರೂ ಕೂಡ ಮಹದೇಶ್ವರನ ಮೇಲೆ ಹಾಕಿ ನಾವು ಹೊರಟಿದ್ವಿ ಅಂತಲೇ ಹೇಳ್ಬೋದು. ನಮ್ಗೆ ಯಾವತ್ತೇ ಕಷ್ಟ ಬಂದರೂ ಕೂಡ ನಮ್ಮ ಮಹದೇಶ್ವರ ಕೈ ಬಿಟ್ಟಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ರೋಡಲ್ಲಿ ಅಂತೂ ತುಂಬ ಚೆನ್ನಾಗಿತ್ತು. ಕರ್ವ್ ಇರೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ. ಆಮೇಲೆ ದಾರಿಯಲ್ಲಿ ಹೋಗಬೇಕಾದ್ರೆ ಹೇಗೆ ಕರ್ವ್ಗಳು ಸಿಗುತ್ತೆ ಮತ್ತು ಅಲ್ಲಿನ ಬೆಟ್ಟದ ವಾತಾವರಣ ಹೇಗಿದೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಮಂಜಿಂದ ಕೂಡಿದೆ ಅಂತ. ಅಂದರೆ ಸ್ವಲ್ಪ ಈ ಗೋಪಾಲ ಸ್ವಾಮಿನೇ ನೆನಪಾಗೋಯ್ತು ನನಗೆ ಸಡನ್ನಾಗಿ. ಬಟ್ ತುಂಬಾ ವಾತಾವರಣ ತುಂಬ ಚೆನ್ನಾಗಿತ್ತು. ಬಟ್ ತುಂಬ ಚಳಿ ಇತ್ತು. ಬೆಳಗ್ಗೆ ಹೋಗಿದ್ರಿಂದ ತುಂಬ ಅಂದರೆ ತುಂಬ ಚಳಿ ಇತ್ತು. ನೀವ್ಯಾರಾದರೂ ಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕು ಅಂತ ಇದ್ದರೆ ದಯವಿಟ್ಟು ಹೋಗಿ. ಈ ಸೀಸನಲ್ಲಿ ಅಂದರೆ ಯಾವಾಗೆಲ್ಲ ಮಾನ್ಸೂನ್ ಸೀಸನ್ ಇರುತ್ತೆ ಅವಾಗ ನೀವು ಹೋಗಿ ಅದ್ರ ವಾತಾವರಣನ ಸವಿಬೇಕು ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಬಸ್ಸಿಂದ ಸಿಗಾಕೊಂಡ್ಬಿಟ್ಟು ನಾವು ತುಂಬ ಅಂದರೆ ಒಂದು 2-3 ಕಿಲೋಮೀಟರ್ ಅಷ್ಟು ಅವ್ರ ಹಿಂದೆನೇ ಹೋಗಿದ್ದೀವಿ. ಯಾಕಂದರೆ ಎದುರುಗಡೆಯಿಂದ ಆ ಕಡೆಯಿಂದ ಬೈಕ್ಗಳು ಬರ್ತಾಯಿತ್ತು, ಓವರ್ಟೇಕ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇವಾಗ ಜಸ್ಟ್ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ನಮ್ಮಪ್ಪ. ಮತ್ತೆ ಯಾರೋ ಬಂದು ಮತ್ತೆ ನಾವು ಓವರ್ಟೇಕ್ ಮಾಡೋಕ್ಕಾಗಿಲ್ಲ. ಆಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಓವರ್ಟೇಕ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಬಟ್ ತುಂಬ ಚೆನ್ನಾಗಿತ್ತು ಜರ್ನಿ. ಬೈಕಲ್ಲಿ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿರುತ್ತೆ ಬಸ್ಗಿಂತನೂ. ಬಟ್ ಬಸ್ಸಲ್ಲಿ ತುಂಬ ನುಗ್ಗಲೇ ಇರುತ್ತೆ ಈ ಟೈಮಲ್ಲಂತೂ. ಅಂದರೆ ಫ್ರೀ ಬಸ್ ಮಾಡಿ ತುಂಬಾ ರಶ್ ಇರುತ್ತೆ. ಸೊ ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ವ್ಯೂ ಕಾಣ್ತಾ ಇದೆ ಅಂತ. ನೀವು ಒಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡ್ಕೊಂಡು ಬನ್ನಿ ಈ ವಿಡಿಯೋನ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಹಿಮದಿಂದ ತುಂಬ ಕೂಡ್ಬಿಟ್ಟಿದೆ ಬೆಟ್ಟ ಎಲ್ಲ. ಮತ್ತು ಮುಂಚೆ ಎಲ್ಲ ಇಲ್ಲಿ ಹಿಡಿದ್ರೆ ಕಾಣಿಸ್ತಾ ಇತ್ತು ಮಹದೇಶ್ವರನ ವಿಗ್ರಹ. ಬಟ್ ಇವಾಗಂತೂ ಮಂಜಿಂದ ಎಲ್ಲ ನೋಡಿ, ಅಲ್ಲಿ ಮಂಜಿಂದ ಎಲ್ಲ ಒಂಥರ ಆಗ್ಬಿಟ್ಟಿದೆ. ದೇವರ ವಿಗ್ರಹ ಕಾಣಿಸ್ತಾನೆ ಇಲ್ಲ ಮಹದೇಶ್ವರಂದು. ಆಮೇಲೆ ನಾವು ಇನ್ನೇನು ಮಹದೇಶ್ವರ ಬೆಟ್ಟ ತಲುಪೇ ಬಿಟ್ವಿ. ಮಹದೇಶ್ವರ ಬೆಟ್ಟದಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಮಲೆ ಮಹದೇಶ್ವರ ಸ್ವಾಮಿ ವಿಗ್ರಹ ಕಾಣಿಸ್ತು. ಅಷ್ಟರಲ್ಲಿ ವೀಡಿಯೋ ಮಾಡೋಣ ಅಂತ ಫೋನ್ ತೊಗೊಂಡು ವೀಡಿಯೋ ಮಾಡ್ತಾಯಿದ್ದೆ. ಇವಾಗ ಇಲ್ಲಿ ಅದರಲ್ಲಿ ಒಂದು ಆ್ಯಕ್ಚುಲಿ ಅಲ್ಲೇನೋ ಒಡೆದೋಗಿದೆ ವಿಗ್ರಹ ಅಂತ, ಯಾರೂ ಅಂದರೆ ಭಿನ್ನ ಆಗಿದೆ ವಿಗ್ರಹ ಅಂತ ಯಾರೂ ಬಿಡ್ತಾ ಇಲ್ಲ ಅದ್ರ ಹತ್ರ. ಸೊ ದೂರದಿಂದನೇ ನೋಡ್ಬೋದು. ಹಂಗೆ ಹತ್ರ ಹೋಗಿ ಆ ಕಡೆ ಬ್ಯಾಕ್ ಸೈಡಿಂದ ನಾವು ಪಾರ್ಕಿಂಗ್ನ ಮಾಡಿಬಿಟ್ಟು ನೆಕ್ಸ್ಟು ಇಲ್ಲಿ ನೋಡಿ ಎಷ್ಟೊಂದು ಜನ ಇದ್ದಾರೆ. ತುಂಬ ಜನ ಇಲ್ಲೇ ಮಲ್ಕೊಂಡಿದ್ರು ಅನಿಸುತ್ತೆ. ಅಂದರೆ ತುಂಬ ಜನ ಇದ್ದರು ದೇವಸ್ಥಾನದ ಹತ್ರ. ಹೊರಗಡೆ ಅಷ್ಟು ಜನ ಇರಲಿಲ್ಲ, ಮತ್ತು ಕಾರು ಬೈಕ್ಗಳು ಅಷ್ಟೊಂದು ಇರಲಿಲ್ಲ ನಾವು ಬೇಗ ಬಂದಿದ್ದಕ್ಕೆ. ಇಲ್ಲಿ ನೋಡ್ಬೋದು ನೀವು ಇವತ್ತು ಹೆಂಗೆ ವಿಶೇಷ ಅಲಂಕಾರ ಮಾಡಿದ್ದಾರೆ ಈಚೆ ಅಂತ. ಅಲ್ಲಿ ಮತ್ತೆ ಇಲ್ಲಿ ಹುಲಿ ವಾಹನ ಎತ್ತಿಸ್ತಾ ಇದ್ರು ಜನಗಳು. ಇದನ್ನು ನೋಡಿಕೊಂಡು ಹಾಗೇ ನಾನು ನಮ್ಮಪ್ಪ ಇಬ್ಬರೂ ದರ್ಶನ ಮಾಡೋಣ ಅಂತ ಒಳಗಡೆ ಹೋಗೋಕ್ಕೆ ನಿಂತ್ಕೊಂಡಿದ್ವಿ. ಇನ್ನೇನು ಹೋಗಿದ್ವಿ ಒಳಗಡೆ. ಹೋಗ್ಬಿಟ್ಟು ಇನ್ನೇನು ದರ್ಶನ ಮಾಡಬೇಕು. ಅಷ್ಟರಲ್ಲಿ ದರ್ಶನ ಆಯಿತು.
ದರ್ಶನ ಮಾಡೋಕ್ಕೆ ನಿಂತಿದ್ವಿ. ಎಷ್ಟು ರಶ್ ಇತ್ತಂದರೆ ತುಂಬ ರಶ್ ಇತ್ತು. ಆಮೇಲೆ 1/2 ಅವರಲ್ಲಿ ನಮಗೆ ದರ್ಶನ ಆಯಿತು. ಆಮೇಲೆ ಶನೀಶ್ವರ ಸ್ವಾಮಿಗೆ ಒಂದು ನಮಸ್ಕಾರ ಮಾಡಿ ನಾವು ಹೊರಟಿದ್ದೆ ಒಂದು ಹಿಡನ್ ಪ್ಲೇಸ್ ಅಂತಲೇ ಹೇಳ್ಬೋದು. ಈ ದುರಂತದ ಬಗ್ಗೆ ನೀವೆಲ್ಲರೂ ಕೇಳೇ ಇರ್ತೀರಾ, ಸುಳ್ವಾಡಿ ದುರಂತ ಅಂತ. ಇದು ಈ ಹಿಂದೆ ನಾವು 9th ಇರಬೇಕಾದ್ರೇನೋ ಅದು ದುರಂತ ನಡೆದಿತ್ತು. ಯಾವುದು ಅಂದರೆ ಸುಳ್ವಾಡಿ ಕಿಚ್ಕುತ್ತಿ ಮಾರಮ್ಮ ಅಂತ ಏನು ಹೇಳ್ತೀವಿ ಆ ಟೆಂಪಲ್ಲು. ತುಂಬ ಪವರ್ಫುಲ್ಲು ದೇವಿ ಅಂತಲೇ ಹೇಳ್ಬೋದು. ಮತ್ತು ಈ ದೇವರಿಗೆ ನಾವು ಏನೇ ಅಂದ್ಕೊಂಡ್ರೂ ಕೂಡ ಈ ದೇವಸ್ಥಾನದಲ್ಲಿ ಆಗುತ್ತೆ ಅಂತ ನನ್ನ ನಂಬಿಕೆ ಇದೆ ತುಂಬ. ಈ ದೇವಸ್ಥಾನಕ್ಕೆ ನಾವು ಹೊರಟಿದ್ದಾಗ ಅಲ್ಲಿ ಕಾಡು ಮಧ್ಯೆನೇ ದೇವಸ್ಥಾನ ಇರೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ನೀವು ಯಾವಾಗಲಾದರೂ ಮಹದೇಶ್ವರ ಬೆಟ್ಟಕ್ಕೆ ವಿಸಿಟ್ ಮಾಡಿದಾಗ ಈ ದೇವಸ್ಥಾನನ ಭೇಟಿ ಮಾಡೋದನ್ನ ಮರಿಬೇಡಿ ದಯವಿಟ್ಟು. ತುಂಬ ಚೆನ್ನಾಗಿದೆ, ಹೋಗಿ ನೋಡಿ. ನೀವು ಈ ದೇವಸ್ಥಾನನ ನೋಡಬೇಕು. ನೀವು ದೇವಿನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಸ್ವಲ್ಪ ಜನ ಇದ್ದರು. ಚೆನ್ನಾಗಿತ್ತು ದೇವಸ್ಥಾನ. ಇನ್ನೇನು ನಾವು ಸುಳ್ವಾಡಿಗೆ ಹೋಗ್ತಾ ಇದ್ದೀವಿ, ಹೊರಟೇ ಬಿಟ್ವಿ. ಸೊ ಇನ್ನೇನು ಬಂತು ಸುಳ್ವಾಡಿ ಕಿಚ್ಕುತ್ತಿ ಮಾರಮ್ಮ ದೇವಸ್ಥಾನ. ಇದೇನೇ ನೋಡಿ ಕಿಚ್ಕುತ್ತಿ ಮಾರಮ್ಮ ದೇವಸ್ಥಾನ. ಸುತ್ತಲೂ ಕಾಡು ಮಧ್ಯೆನೇ ದೇವಸ್ಥಾನ ಇರೋದು. ಈ ಹಿಂದೆ ಏನಾಗಿತ್ತಪ್ಪ ಅಂದರೆ ಸುಳ್ವಾಡಿಯಲ್ಲಿ ಪ್ರಸಾದವನ್ನು ಕೊಡ್ತಾಯಿದ್ರು. ಆ ಪ್ರಸಾದಕ್ಕೆ ವಿಷವನ್ನು ಹಾಕಿ ಒಬ್ಬರು ಸ್ವಾಮೀಜಿ, ಆಮೇಲೆ ಅವರನ್ನು ಇವಾಗ ಅರೆಸ್ಟ್ ಮಾಡಿದ್ದಾರೆ. ಆವಾಗಿಂದ ಏನು ಪ್ರಸಾದ ಏನು ಕೊಡ್ತಿಲ್ಲ. ಸೊ ನಾವು ಬಂದ್ವಿ ಸುಳ್ವಾಡಿಗೆ. ಮತ್ತು ನಮ್ಮಪ್ಪ ಆಲ್ರೆಡಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ ಕಿಚ್ಕುತ್ತಿ ಮಾರಮ್ಮ ದೇವಸ್ಥಾನ ಇದಿರೋದು ಸುಳ್ವಾಡಿ ಮಾಟಳ್ಳಿ ಅಂತ ಇದೆ ಆ ಪ್ಲೇಸಲ್ಲಿ. ನಮ್ಮಪ್ಪ ಹೋಗ್ಬಿಟ್ಟು ನಿಂತ್ಕೊಬಿಟ್ಟಿದ್ರು ಆಲ್ರೆಡಿ. ನನ್ನನ್ನು ಕರಿತಾಯಿದ್ರು, ಬಾ ಎಲ್ಲಿದ್ದೀವಿ, ಅಲ್ಲಿ ಯಾಕೆ ಹೋಗ್ತೀವಿ, ಇಲ್ಲಿ ಹೋಗ್ತಿದ್ದೀವಿ ಅಂತ. ಆಮೇಲೆ ನಾನು 1 ಗಂಟೆನಾದ ಬಾರಿಸಿ ನಮ್ಮ ಅಪ್ಪನ ಹತ್ರ ಹೋದೆ. ನಂತರ ಅಲ್ಲಿ ದೇವಿಗೆ ಪೂಜೆ ಮಾಡ್ತಾಯಿದ್ರು. ಪೂಜೆ ಮಾಡಿ ಆಮೇಲೆ ನಮಗೆಲ್ಲರಿಗೂ ಕೂಡ ಮಂಗಳಾರತಿಯನ್ನು ಕೊಟ್ಟರು. ಸ್ವಲ್ಪ ಜನ ಇದ್ದರು, ಒಂದು ಫ್ಯಾಮಿಲಿ ಇತ್ತು ಮತ್ತು ಇನ್ನೊಂದು ಸ್ವಲ್ಪ ಜನ ಇದ್ದರು. ನಾವೆಲ್ಲರೂ ಪೂಜೆ ಮಾಡಿಸ್ಕೊಂಡು ಆಮೇಲೆ ಅವರು ಮಂಗಳಾರತಿಯನ್ನು ತಂದು ಕೊಟ್ಟು ನಾನು ಎಷ್ಟೊತ್ತಿಗಪ್ಪ ದೇವ ದರ್ಶನ ಮುಗಿಯುತ್ತೆ ಅಂತ ಕಾಯ್ಕೊಂಡಿದ್ದೆ. ಆಮೇಲೆ ಅವರು ಮಂಗಳಾರತಿಯನ್ನು ತಂದು ಕೊಟ್ಟರು. ನಾವು ಮಂಗಳಾರತಿ ತೊಗೊಂಡು ನಮ್ಮಪ್ಪ ನಿಂತಿದ್ದರು. ಸೊ ಆಮೇಲೆ ದೇವರ ಪ್ರದಕ್ಷಿಣೆ ಮಾಡೋದಂತ ಒಂದು ರೌಂಡು ಪ್ರದಕ್ಷಿಣೆ ಮಾಡಿದ್ವಿ. ನೋಡಿ ಇಲ್ಲಿ ಸ್ವಲ್ಪನೇ ಜನ ಇದ್ದರು, ಬಟ್ ದೇವಸ್ಥಾನ ತುಂಬ ಪವರ್ಫುಲ್ ಇದೆ. ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ. ಮತ್ತು ನೀವು ಏನೇ ಕೇಳಿಕೊಂಡ್ರು ಈ ದೇವಸ್ಥಾನದಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಾನು ನಮ್ಮಪ್ಪ ಇಬ್ಬರೂ ಕೂಡ ಇಲ್ಲಿ ಪಾರಿವಾಳಗಳು ನೋಡ್ತಾ ಇದ್ವಿ. ಮತ್ತು ತುಂಬ ಚೆನ್ನಾಗಿತ್ತು. ಯಾರೋ ಒಬ್ಬರು ಮಲಗಿದ್ರು ಅಲ್ಲಿ. ಸೊ ನಾವು ನೆಕ್ಸ್ಟು ಆ ಕಿಚ್ಕುತ್ತಿ ಮಾರಮ್ಮನ ದೇವಸ್ಥಾನ ಪಕ್ಕದಲ್ಲೇ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಅಂತಿದೆ. ಅಲ್ಲಿಗೆ ಹೋಗಿ ಕೈ ಮುಗಿದು ಮತ್ತೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ವಿಶ್ರಾಂತಿ ತಗೊಂಡು ಮತ್ತೆ ವಾಪಸ್ ಕಿಚ್ಕುತ್ತಿ ಮಾರಮ್ಮನ ದೇವಸ್ಥಾನದಿಂದ ಹೋಗಬೇಕಾದ್ರೆ ಅಲ್ಲೊಂಥರ ತೊಟ್ಲಿ ಥರ ಸಿಕ್ತು. ನಾನು ಇದೇನಪ್ಪ ಅಂತ ನೋಡ್ತಾ ಇದ್ದೆ. ಆಮೇಲೆ ಯಾರ್ಯಾರು ಹರಕೆ ಹೊತ್ಕೊಂಡಿರ್ತಾರೆ ಅವರೆಲ್ಲ ಹರಕೆ ಕಟ್ಟುವಂಥ ಒಂದು ಮರ ಮತ್ತು ತೊಟ್ಲಿತ್ತು. ನೋಡಿಕೊಂಡು ನಾವು ಎಷ್ಟು ಕಾಡು ಮಧ್ಯೆ ಹೋಗಿದ್ದೀವಿ ಅಂದರೆ ಕಿಚ್ಕುತ್ತಿ ಮಾರಮ್ಮ ಅಂದರೆ ಸುಳ್ವಾಡಿಯಿಂದ ಅಪ್ ಟು ರಾಮಪುರ ತನಕ ಫುಲ್ ದೊಡ್ಡ ಕಾಡು. ಆ ಕಾಡು ಮಧ್ಯೆ ನಾವು ಹೋಗಿದ್ವಿ. ಹೆಂಗೆ ಅಂದರೆ ನಾವು ಬಂದಿದ್ದ ರೋಡು ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಆ ಕಡೆ ಸುಳ್ವಾಡಿ ಅಂದರೆ ಈ ಕಡೆ ಕಾಣಿಸ್ತಾ ಇದೆ ರೋಡು. ತುಂಬ ಚೆನ್ನಾಗಿದೆ ಪ್ಲೇಸು, ಬಟ್ ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ. ನೀವು ಯಾರಾದರೂ ಹೋಗ್ಬೇಕಂದ್ರೆ ಚೆನ್ನಾಗಿರೋ ಬೈಕ್ ಅಥವಾ ಚೆನ್ನಾಗಿರೋ ಕಾರ್ ತೊಗೊಂಡು ಹೋಗಿ ಅಂತಲೇ ಹೇಳ್ತೀನಿ. ಸೊ ನಾವು ಹೊರಟು ಆಮೇಲೆ ಸ್ವಲ್ಪ ದೂರ ಹೋದ್ವಿ. ಅಲ್ಲೊಂದು ದೇವಸ್ಥಾನ ಇತ್ತು ಮಧ್ಯದಲ್ಲಿ. ಆ ದೇವಸ್ಥಾನನೂ ತುಂಬ ಚೆನ್ನಾಗಿದೆ. ಅಂದರೆ ಏನಪ್ಪ ವಿಶೇಷ ಅಂದರೆ ಬಂಡೆಯಲ್ಲೇ ದೇವರ ವಿಗ್ರಹವನ್ನು ಕೆತ್ತನೆ ಮಾಡಿರ್ತಕ್ಕಂಥದ್ದು. ಸೊ ತುಂಬ ಚೆನ್ನಾಗಿತ್ತು. ನಾವು ಅದನ್ನು ನೋಡಿಕೊಂಡು ಮತ್ತೆ ನೋಡಿ ದೇವಸ್ಥಾನ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬಂಡೆ ಹತ್ರನೇ ದೇವಸ್ಥಾನ ಇತ್ತು. ನೋಡಿಕೊಂಡು ಇಲ್ಲೆಲ್ಲ ತುಂಬ ಅಂದರೆ ತಮಿಳ್ನಾಡಿಗೆ ಹೋಗುವಂತಹ ಟ್ರಕ್ಗಳು ಅವೇ ಜಾಸ್ತಿ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ.